ಭಾರತೀಯ ಜನತಾ ಪಾರ್ಟಿ ಜಿಲ್ಲಾ ರೈತ ಮೋರ್ಚಾ ವತಿಯಿಂದ ಬೃಹತ್ ಪ್ರತಿಭಟನೆ ಮೂಲಕ ಮನವಿ. ವೀಕ್ಷಕರೇ, ಇಂದು ಹಾವೇರಿ ಜಿಲ್ಲೆ ಭಾರತೀಯ ಜನತಾ ಪಾರ್ಟಿ ಜಿಲ್ಲಾ ರೈತ ಮೋರ್ಚಾ ವತಿಯಿಂದ ದಿನಾಂಕ 20/7/2026 ಸೋಮವಾರ ಬೆಳಗ್ಗೆ 11:30 ಗಂಟೆಗೆ ಜಿಲ್ಲಾ ಅಧಿಕಾರಿಗಳ ಕಚೇರಿ ಮುಂಭಾಗದಲ್ಲಿ ಬೃಹತ್ ಪ್ರತಿಭಟನೆಯೊಂದಿಗೆ ಮನವಿಯನ್ನ ಸಲ್ಲಿಸಲಾಯಿತು. ಅಂತರ್ಜಲ ಮಟ್ಟ ರೈತರ ಅಂತರ್ಜಲ ಮಟ್ಟ ಸಂಪೂರ್ಣ ಕುಸಿದು ರೈತರು ಅಡಿಕೆ ಬೆಳೆದಿರುವ ಬೆಳೆ ಸಂಪೂರ್ಣ ಬೆಳೆಗಳು ನಾಶವಾಗ್ತಕ್ಕಂಥದ್ದು ಇವತ್ತು ಈ ಜಿಲ್ಲೆಯಾದ್ಯಂತ ಕಾಣ್ತಾ ಇದೆ. ಇದಕ್ಕೆ ಪರಿಹಾರ ರೈತರಿಗೆ ಆಗಿರ್ತಕ್ಕಂಥದ್ದನ್ನ ಜಿಲ್ಲೆಗೆ ಜಿಲ್ಲಾ ಆಡಳಿತಕ್ಕೆ ಜಿಲ್ಲೆಯ ಸಭೆಯನ್ನು ಮಾಡಿ ಒಂದು ನಿರ್ದೇಶನ ಕೊಟ್ಟು ಹೋದ ಸಚಿವರು ಯಾವುದೂ ಈ ಜಿಲ್ಲೆಯ ನೀರಾವರಿ ಯೋಜನೆಗಳಿಗೆ ಹಣ ಕೊಡುವುದರ ವಿರುದ್ಧ, ಹಣ ಕೊಡದೇ ಇರತಕ್ಕಂಥ ಈ ಸರ್ಕಾರದ ವಿರುದ್ಧ ನಾವು ಪ್ರತಿಭಟನೆ ಮತ್ತು ಮನವಿಯನ್ನು ಕೊಡಲಿಕ್ಕೆ ಬಯಸಿದ್ದೇವೆ. ಹೊಂದಿಸಿರ್ತಕ್ಕಂಥ ಜಿಲ್ಲಾ ಭಾರತೀಯ ಜನತಾ ಪಕ್ಷದ ರೈತ ಮಟ್ಟದ ಅಧ್ಯಕ್ಷರಾದ ಬಾಣನವರೇ, ಸಿದ್ದರಾಜಣ್ಣ ಕಲ್ಪಟ್ಟಿಯವರೇ, ವೇದಿಕೆಯ ಮೇಲಿರ್ತಕ್ಕಂಥ ಎಲ್ಲ ನನ್ನ ಗೌರವಾನ್ವಿತ ತಾಲೂಕಾ ಭಾರತೀಯ ಜನತಾ ಪಕ್ಷದ ರೈತ ಮೋರ್ಚಾ ಅಧ್ಯಕ್ಷರುಗಳೇ, ಪ್ರಧಾನ ಕಾರ್ಯದರ್ಶಿಗಳೇ, ನನ್ನ ಅಧಿಕಾರಿ ಮಿತ್ರರೇ, ನಾನು ಕಳೆದ ಹಾವೇರಿ ಜಿಲ್ಲೆಯನ್ನು ಬರಪೀಡಿತ ಜಿಲ್ಲೆ ಎಂದು ಘೋಷಣೆ ಮಾಡಲು ಬೆಳೆ ಪರಿಹಾರ, ರೈತರ ಪಂಪ್ ಸೆಟ್ಗಳಿಗೆ ವಿದ್ಯುತ್ ಸಂಪರ್ಕಗಳನ್ನು, ಬೆಳೆ ವಿಮೆ ಕರೆ ತುಂಬಿಸುವ ಕೆಲಸ, ರಸಗೊಬ್ಬರ ಪೂರೈಕೆ, ಅಸುಂಡಿ ಮತ್ತು ಆಣೂರು ಏತ ನೀರಾವರಿ ಯೋಜನೆ ಮತ್ತು ಮುಂತಾದ ರೈತರ ಸಮಸ್ಯೆಗಳ ಕುರಿತು ಸರ್ಕಾರವು ನಿರ್ಲಕ್ಷ್ಯ ಧೋರಣೆಯನ್ನ ಹೊಂದಿದ್ದು, ಈ ಎಲ್ಲಾ ಸಮಸ್ಯೆಗಳಿಗೆ ಪರಿಹಾರ ನೀಡಬೇಕೆಂದು ಮತ್ತು ಅನೇಕ ಸಮಸ್ಯೆಗಳನ್ನು ಮುಂದಿಟ್ಟುಕೊಂಡು ಜಿಲ್ಲಾಧಿಕಾರಿಗಳಿಗೆ ಮನವಿ ಪತ್ರವನ್ನು ಸಲ್ಲಿಸಲಾಯಿತು. ಇನ್ನು ಹಾವೇರಿ ಜಿಲ್ಲೆಯಾದ್ಯಂತ ಮುಂಗಾರು ಮಳೆ ಕೈಕೊಟ್ಟಿದ್ದು, ಮಳೆಯ ಅಭಾವದಿಂದ ರೈತರು ತತ್ತರಿಸಿ ಹೋಗಿದ್ದು, ಸಾಲ ಸೂಲ ಮಾಡಿ ಬಿತ್ತನೆ ಬೀಜ ಗೊಬ್ಬರ ತಂದು ಬಿತ್ತನೆ ಕಾರ್ಯಗಳನ್ನು ಕೂಡ ಮಾಡಿದ್ದು, ಬೆಳೆಗಳು ನೀರಿಲ್ಲದೆ ಮಳೆಯ ಕೊರತೆಯಿಂದ ಹಾಳಾಗುತ್ತಿವೆ. ಇನ್ನು ಹಾವೇರಿ ಜಿಲ್ಲಾದ್ಯಂತ ಎಲ್ಲ ರೈತರು ಅತ್ಯಂತ ಸಂಕಷ್ಟದ ಪರಿಸ್ಥಿತಿಯಲ್ಲಿ ಜೀವನವನ್ನ ನಡೆಸುತ್ತಿದ್ದು, ಅವರಿಗೆ ಅನುಕೂಲವಾಗುವಂತೆ ಸರ್ಕಾರವು ಸೂಕ್ತ ಕ್ರಮವನ್ನು ಕೈಗೊಳ್ಳಬೇಕಾಗಿತ್ತು. ವಿಷಾದನೀಯ ಸಂಗತಿ ಏನೆಂದರೆ, ಇಂತಹ ಕಷ್ಟದ ಪರಿಸ್ಥಿತಿಯಲ್ಲಿ ರೈತರು ಒದ್ದಾಡುತ್ತಿದ್ದಾರೆ. ಸರ್ಕಾರದ ಬೊಕ್ಕಸಕ್ಕೆ ನಷ್ಟ ಮಾಡುತ್ತಿರುವುದಲ್ಲದೆ ರೈತರಿಗೆ ಮೋಸ ಮಾಡುತ್ತಿದೆ. ರೈತರಿಗೆ ಯಾವುದೇ ರೀತಿಯ ಪರಿಹಾರ ಆಗಲಿ ಸೂಕ್ತ ಸೌಲಭ್ಯಗಳನ್ನು ಒದಗಿಸುತ್ತಿಲ್ಲ ಎಂದು ಅನೇಕ ಆರೋಪವನ್ನು ಮಾಡುತ್ತಾ ಬೃಹತ್ ಪ್ರತಿಭಟನೆಯ ಮುಖಾಂತರ ಮನವಿಯನ್ನ ಸಲ್ಲಿಸಲಾಯಿತು. ಇನ್ನು ಈ ಸಂದರ್ಭದಲ್ಲಿ ಜಿಲ್ಲಾಧ್ಯಕ್ಷರಾದ ವಿರೂಪಾಕ್ಷಪ್ಪ ಬಳ್ಳಾರಿ, ಜಿಲ್ಲಾ ರೈತ ಮೋರ್ಚಾ ಅಧ್ಯಕ್ಷರಾದ ಗಂಗಾಧರ್ ಬಾಣದ್, ಮಾಜಿ ಅಧ್ಯಕ್ಷರಾದ ಸಿದ್ದರಾಜು ಕುಲ್ಕೋಟಿ, ಜಿಲ್ಲಾ ಮುಖಂಡರಾದ ಗವಿಸಿದ್ದಪ್ಪ ದ್ಯಾಮಣ್ಣವರ್, ರಾಮಣ್ಣ ಮಾಳ್ಗಿ, ಜಿಲ್ಲಾ ರೈತ ಮೋರ್ಚಾ ಉಪಾಧ್ಯಕ್ಷರಾದ ಜಗದೀಶ್ವರ್ ಗೌಡ, ಲಕ್ಕನ್ ಗೌಡ್, ಮೃತ್ಯುಂಜಯ ಮುಷ್ಟಿ, ಹನುಮಂತ ಗೌಡ ಮುದಿಗೌಡ್, ಜಿಲ್ಲಾ ರೈತ ಮೋರ್ಚಾ ಪ್ರಧಾನ ಕಾರ್ಯ ಡಾಕ್ಟರ್ ಸಂತೋಷ್ ಆಲದಕಟ್ಟಿ, ಮಾಧ್ಯಮ ಸಂಚಾಲಕರಾದ ವಿಜಯ್ ಕುಮಾರ್ ಚಿನ್ನಿಕಟ್ಟಿ, ಜಿಲ್ಲಾ ರೈತ ಮೋರ್ಚಾ ಕಾರ್ಯಾಲಯದ ಕಾರ್ಯದರ್ಶಿಯಾದ ಮಂಜುನಾಥ್ ತಂಡೂರ್ ಹಾಗೂ ಮಂಡಲಾಧ್ಯಕ್ಷರಾದ ದರಿಯಪ್ಪ ಗೌಡ್ ಮತ್ತು ಎಲ್ಲ ರೈತ ಮೋರ್ಚಾ ಪದಾಧಿಕಾರಿಗಳು, ಜಿಲ್ಲಾ ಸದಸ್ಯರು, ಇನ್ನು ಅನೇಕ ಮುಖಂಡರು ಉಪಸ್ಥಿತಿಯಲ್ಲಿದ್ದರು. ವರದಿಗಾರರು ಮುನ್ನಾ ಗೌಡ್ಗೇರಿ, ಕರ್ನಾಟಕ ಬೀಟ್ ನ್ಯೂಸ್, ಹಾವೇರಿ ಜಿಲ್ಲೆ. ಕ್ಷಣ ಕ್ಷಣದ ಸುದ್ದಿಗಾಗಿ ನೋಡ್ತಾ ಇರಿ ಕರ್ನಾಟಕ ಬೀಟ್ ನ್ಯೂಸ್.